100ನೇ ಸಿನಿಮಾ. ನಮ್ಮ ತೆಲುಗು ಡೈರೆಕ್ಟರ್ ಆದ ಕೋಡಿ ರಾಮಕೃಷ್ಣ ಅವ್ರದ್ದು 150ನೇ ಸಿನಿಮಾ. ಇದರಲ್ಲಿ ದಿಗಂತ್, ರಮ್ಯಾ ಅವರು ಸೇರಿ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ. ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ, ಸಿನಿಮಾ ಚೆನ್ನಾಗಿ ಬರಲಿ. ಇಡೀ ನಾಗರ ಹಾವು ಟೀಮಿಗೆ ಆಲ್ ದಿ ಬೆಸ್ಟ್ ಹೇಳಿ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ನಾಗರ ಹಾವು 201ನೇ ಚಿತ್ರ. ಸೊ ಇಡೀ ಸಿನಿಮಾಗೆ, ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಕೊಡೋದಾಗಲ್ಲ. ಫಸ್ಟ್ ಆಫ್ ಆಲ್ ವಿಷ್ಣು ಅಂಕಲ್, ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಮತ್ತೆ ವಾಪಸ್ಸು ದೊಡ್ಡ ಪರ್ದನಲ್ಲಿ ಬರ್ತಾ ಇದ್ದಾರೆ. ಮತ್ತೆ ಅವ್ರನ್ನೇ ನೋಡ್ತಿದ್ವಿ ಅನ್ನೋ ಒಂದು ಅನುಭವ ಕೂಡ ಆಗುತ್ತೆ. ಸೊ ಹಾಗಾಗಿ ನಾಗರ ಹಾವು ಚಿತ್ರತಂಡದ ಎಂಟೈರ್ ಟೀಮ್, ಡೈರೆಕ್ಟರ್ ಕೋಡಿ ಸರ್, ದ ಆರ್ಟಿಸ್ಟ್ ಆ್ಯಂಡ್ ಆಫ್ ಕೋರ್ಸ್ ದ ಎವರ್ಗ್ರೀನ್ ಸೂಪರ್ ಸ್ಟಾರ್ ವಿಷ್ಣು ಅಂಕಲ್, ವಿಷ್ಣು ಮಾಮ. ನಾನು ಅವ್ರನ್ನ ವಿಷ್ಣು ಮಾಮ ಅಂತ ಕರೀತಾ ಇದ್ದೆ. ಅವ್ರಿಗೂ ಅದು ಬಹಳ ಇಷ್ಟ. ಸೊ ಐ ರಿಯಲಿ ಮಿಸ್ ಹಿಮ್. ನಾನದು ಕಾಯ್ತಾ ಇದ್ದೀನಿ ಈ ನಾಗರ ಹಾವು ಸಿನಿಮಾನ ಫಸ್ಟ್ ಡೇನೇ ನೋಡಲಿಕ್ಕೆ. ಇನ್ನೂ ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ನಾಗರ ಹಾವು ಚಿತ್ರ ನಮ್ಮ ವಿಷ್ಣು ಅಂಕಲ್ದು 201ನೇ ಚಿತ್ರ. ಸೊ ಹಾಗಾಗಿ ಐ ಆಮ್ ವಿಶಿಂಗ್ ಆಲ್ ದ ವೆರಿ ಬೆಸ್ಟ್. ಇಷ್ಟು ದಿನ ನೋಡಿದೆಲ್ಲ ಸಕ್ಸಸ್. ಇವತ್ತು ನಾವು ಏನು ಕನ್ನಡ ಜನತೆ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಎಲ್ಲ ಸಿನಿಮಾ ಕಲಾಭಿಮಾನಿಗಳು, ಎಲ್ಲ ಕಲಾಭಿಮಾನಿಗಳು ಈ ಸಿನಿಮಾ ನಾವೇನು ಸಪೋರ್ಟ್ ಕೊಡ್ತೀವಿ ಅನ್ನೋದು ಇನ್ನು ಮುಂದೆ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ಆಲ್ ದಿ ವೆರಿ ಬೆಸ್ಟ್ ದ ಟೀಮ್ ನಾಗರ ಹಾವು. ಗಾಡ್ ಬ್ಲೆಸ್ ಯು ಆಲ್. ಲವ್ ಯು ಆಲ್. ಚಿಯರ್ಸ್. ಸಾಹಸ ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಆಪ್ತಮಿತರಾಗಲಿ, ಏಕದಂತಾಗಲಿ, ವರ್ಷ ಎಲ್ಲ ಬಹಳ ಒಳ್ಳೆ ನೆನಪುಗಳಿದೆ ನನಗೆ. ಅವ್ರೀಗ 201st ಫಿಲ್ಮ್ ಅಂತ ನಾಗರ ಹಾವು ಬಂದಿದ್ದು ಬಹಳ ಖುಷಿಯಾಗಿದೆ. ಸಾರ್ನ ಈ ರೀತಿ ನೋಡೋಕ್ಕೆ ಖುಷಿಯಾಗುತ್ತೆ. ಬಹಳ ಒಳ್ಳೆ ನೆನಪುಗಳಿದೆ ಅವ್ರ ಜೊತೆ ನನಗೆ. ಸೋ ನೈಸ್. ಮತ್ತೆ ಅವ್ರನ್ನ ದೊಡ್ಡ ಪರದೆಯನ್ನು ನೋಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಕೋಡಿ ರಾಮಕೃಷ್ಣ ಅವರ 150ನೇ ಚಿತ್ರ ಅಂತ ಕೇಳ್ಪಟ್ಟೆ. ಹಾಗಾಗಿ ನಾಗರ ಹಾವು ತಂಡಕ್ಕೆ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ವಿಷ್ಣುವರ್ಧನ್ ಸರ್ ಅವರ 201ನೇ ಸಿನಿಮಾ, ಕೋಡಿ ರಾಮಕೃಷ್ಣ ಅವರ 150ನೇ ಸಿನಿಮಾ ಇನ್ನೇನು ಆದಷ್ಟು ಜಲ್ದಿ ತೆರೆ ಮೇಲೆ ಬರ್ತದೆ. ನಾವು ಎಲ್ಲ ಕಾಯ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳಿಗೆ ಮತ್ತು ಚಿತ್ರರಸಿಕರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾ ವಿಷ್ಣುವರ್ಧನ್ ಸರ್ ಅವ್ರ ಬಗ್ಗೆ ಬರ್ತಿರೋದು. ನಾಗರ ಹಾವು ನಮ್ಮೆಲ್ಲರ ಫೇವ್ರೇಟ್ ಅದು. ನಾನು ಕೂಡ ತುಂಬ ಕಾಯ್ತಾ ಇದ್ದೀನಿ. ಎಲ್ಲರೂ ನಮ್ಮ ಜೊತೆ ಬಂದು ಒಟ್ಟಿಗೆ ಸಿನಿಮಾ ನೋಡ್ತೀರಿ ಅಂತ ನಾನು ನಂಬಿಕೊಂಡು ಆ ಸಿನಿಮಾ ರಿಲೀಸ್ ದಿವಸ ನಾನು ಬರ್ತಾ ಇದ್ದೀನಿ. ತಾವೆಲ್ಲರೂ ವಿಷ್ಣು ಸರ್ ಇಂದು ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದೇ ಇದ್ರೂ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈ ಸಿನಿಮಾ ನಾಗರ ಹಾವು. ಹಾಗಾಗಿ ಇದು ವಿಷ್ಣು ಸರ್ದು 201ನೇ ಸಿನಿಮಾ. ಭಾಳ ಖುಷಿ ಆಗ್ತಾ ಇದೆ. ಜೊತೆಗೆ ನಿರ್ದೇಶಕರು ಕೋಡಿ ರಾಮಕೃಷ್ಣ ಅವರ 150ನೇ ಸಿನಿಮಾ. ನನ್ನ ಕಡೆಯಿಂದ ಈ ಇಡೀ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್. ಎಲ್ಲರೂ ನಮಸ್ಕಾರ. ವಿಷ್ಣು ಸರ್ ಅವರ 201ನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕೇಳಿ ನಿಮ್ಗೆ ಆಶ್ಚರ್ಯ ಆಗೋದು, ವಿಷ್ಣು ಸರ್ ನಮ್ಮ ಮಧ್ಯೆ ಇಲ್ಲ 201ನೇ ಸಿನಿಮಾ ಹೇಗೆ ಅಂತ. ಅದೇ ಒಂದು ಮ್ಯಾಜಿಕ್. ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತಾರೆ. ಅದನ್ನು ವಿಷ್ಣು ಸರ್ ಮುಖಾಂತರ ನಾವು ನೋಡ್ಬೋದು. ವಿಷ್ಣು ಸರ್ ನಮ್ಮ ಮಧ್ಯೆ ಇಲ್ಲದೇ ಇದ್ರೂ ಸಹ ಅವ್ರನ್ನ ಇಟ್ಕೊಂಡು ಹೊಸ ಟೆಕ್ನಾಲಜಿ ಯೂಸ್ ಮಾಡಿ 201ನೇ ಸಿನಿಮಾ ಅವರು ರಿಲೀಸ್ ಮಾಡ್ತಿದ್ದಾರೆ. ನಿರ್ದೇಶಕರಾದಂಥ ಕೋಡಿ ರಾಮಕೃಷ್ಣ ಅವರ 150ನೇ ಸಿನಿಮಾ ಮತ್ತು ವಿಷ್ಣು ಸರ್ 101ನೇ ಸಿನಿಮಾ. ಈ ಟೀಮ್ ಏನಿದೆ, ಈ ಟೀಮ್ಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ವಿಷ್ಣು ಸರ್ನ ನಮ್ಮ ಮಧ್ಯೆ ಇಲ್ಲದೇ ಇದ್ರೂ ಸಹ ಆನ್ ಸ್ಕ್ರೀನ್ ನೋಡೋವಂಥ ಒಂದು ಸೌಭಾಗ್ಯ ಕೊಟ್ಟಂಥ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಗುಡ್ ಲಕ್. ಒಳ್ಳೆಯದಾಗಿ. ವಿಷ್ಣು ಸರ್ ಅವರ 201ನೇ ಸಿನಿಮಾ, ಕೋಡಿ ರಾಮಕೃಷ್ಣ ಅವರ ನಿರ್ದೇಶನದ ಸೊ ಒಂದು ಎರಡು ಕಾಂಬಿನೇಷನ್ ತುಂಬ ದೊಡ್ಡ ಕಾಂಬಿನೇಷನ್. ಹೀಗಾಗಿ ನಾವು ಕೂಡ ಎಲ್ಲ ಫ್ಯಾಮಿಲಿಗಳು ಪಾತ್ರದಿಂದ ಕಾಯ್ತಾ ಇರುವಂಥ ಒಂದು ಸಿನಿಮಾಗಿರುತ್ತೆ. ಸೊ ಆದಷ್ಟು ಬೇರೆ ಬೇರೆ ಬರಲಿ. ಸೊ ನಾವು ಈಗ ವಿಷ್ಣು ಸರ್ನ ತೆರೆ ಮೇಲೆ ನೋಡುವಂಥ ಒಂದು ನೆನಪು ನಮ್ಮದು ಸಿಗಲಿ ಅಂತ ನಮ್ಮದನ್ನು ಆಲೋಚನೆ. ನಮ್ಮೆಲ್ಲರ ಪ್ರೀತಿಯ ನಾನು ಅವ್ರನ್ನ ನೋಡಿಕೊಂಡು ಆ್ಯಕ್ಟಿಂಗ್ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಆಗಿದ್ದಾರೆ. ಇವತ್ತು ಅವ್ರು ನಮ್ಮ ಮದುವೆ ಇದ್ದೇ ಎಲ್ಲರೂ ನಮ್ಮ ಮಧ್ಯಾಹ್ನ ಇದ್ದಾರೆ. ನಾನು ಅವ್ರಿಗೆ ಯಾವತ್ತೂ ನಮ್ಮನ್ನು ಆಗಲಿಲ್ಲ, ಯಾವತ್ತಿದ್ರು ಅವರೇ ಕಾಣಿಸ್ತೀನಿ. ಸಿನಿಮಾವನ್ನು ನಾನು ಕಾಯ್ತಾ ಇದ್ದೀನಿ. ವಿಷ್ಣು ಅಂತ ಮತ್ತೆ ಸಿನಿಮಾ ನೋಡಬೇಕು ಅನ್ನೋ ಆಸೆ. ಹೇಗೆ ನೀವು ಎಲ್ಲರೂ ಆಸೆ ಇರ್ತೀನಿ, ಹಾಗೆ ನಾನು ಅವರು ಸಿನಿಮಾ ನಮ್ಮನ್ನು ಬಂದದ ಹಾಗೆ ನಿರ್ದೇಶಕ ಹಾಗೆ ನಿರ್ದೇಶಕ ಆಲ್ ದಿ ವೆರಿ ಬೆಸ್ಟ್ ಎಂಟೈರ್ ಟೀಮ್. ವಿಷ್ಣು ಮಾಮ ಅವ್ರದ್ದು 201 ಸಿನಿಮಾ
ತಿರ್ಗಾ ನಾಗರಹಾವು ಮೊದಲನೇ ಸಿನಿಮಾ ನಾಗರಹಾವು ಆಗಿತ್ತು, ಇವಾಗ 201ನೇ ಸಿನಿಮಾ ನಾಗರಹಾವು ಆಗಿದೆ. ಹಾಗೆ ಕೋಡಿ ರಾಮಕೃಷ್ಣ ಅವ್ರದ್ದು 150ನೇ ಸಿನಿಮಾ. ಸೊ ಎಂಟೈರ್ ಟೀಮ್ ಆಫ್ ನಾಗರಹಾವುಗೆ ಸರ್ಜಾ ಕುಟುಂಬದಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಕೋಡಿ ರಾಮಕೃಷ್ಣ ಅವರ 150ನೇ ನಿರ್ದೇಶನದ ಚಿತ್ರ. ಸ್ಪೆಷಲ್ ಅಂದರೆ ವಿಷ್ಣು ಸರ್ದು 201ನೇ ಚಿತ್ರ. ಫೇಸ್ ಮಾಸ್ಕಿಂಗ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಈ ಚಿತ್ರನ ಮಾಡಿದ್ದಾರೆ. ನಿಜಕ್ಕೂ ಒಂದು ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಹೆಂಗಿರುತ್ತೆ ವಿಷ್ಣು ಸರ್ನ ನಾವು ಮತ್ತೆ ನೋಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ನಾಗರಾವ್ ಚಿತ್ರಕ್ಕೆ ಒಳ್ಳೆಯದಾಗಲಿ, ನಾನು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಥಿಯೇಟ್ರಿಗೆ ಬರಲಿ, ನೀವು ಬನ್ನಿ, ನೋಡಿ, ಮಜಾ ಮಾಡಿ. ಈ ಪೋಸ್ಟರ್ ಮುಂದೆ ನಿಂತ್ಕೊಳ್ಳೋಕ್ಕೆ ನನಗೆ ಎಷ್ಟು ಅರ್ಹತೆ ಇದೆಯೋ ಯೋಗ್ಯತೆ ಇದೆಯೋ ಗೊತ್ತಿಲ್ಲ, ಆದರೆ ಈ ಪೋಸ್ಟರ್ ಮುಂದೆ ನಿಂತ್ಕೊಳ್ಳೋಕ್ಕೆ ನಾನು ನನ್ನ ಭಾಗ್ಯ ಅಂತ ಭಾವಿಸ್ತೀನಿ. ನಾಗರಹಾವು ವಿಷ್ಣು ಸರ್ಗೆ ಬಹಳ ಯಶಸ್ಸು, ಹೆಸರು, ಕೀರ್ತಿ ತಂದುಕೊಂಡಂಥ ಸಿನಿಮಾ ಈಗ ಮತ್ತೆ 201ನೇ ಸಿನಿಮಾ ಆಗಿ ಬರ್ತಾ ಇದೆ. ಕೋಡಿ ರಾಮಕೃಷ್ಣ ಸರ್ಗೆ ಆ್ಯಂಡ್ ಇದರಲ್ಲಿ ಇನ್ವಾಲ್ವ್ ಆಗಿರೋಂಥ ಪ್ರತಿಯೊಬ್ಬರಿಗೂ, ಈ ಗ್ರಾಫಿಕ್ಸ್ ಮಾಡ್ತಾ ಇರೋರು, ಈ ಒಂದು ಅದ್ಭುತ ಪೋಸ್ಟರ್ 3D ಪೋಸ್ಟರ್ ಮಾಡಿರೋರು ನನ್ನ ಅಭಿನಂದನೆಗಳು, ಶುಭಾಶಯಗಳು. ಒಳ್ಳೆಯದಾಗಲಿ. ಈ ಸಿನಿಮಾಗೆ ನೋಡೋದಕ್ಕೆ ಫಸ್ಟ್ ಡೇ ಮಾರ್ನಿಂಗ್ ಶೋಗೋಸ್ಕರ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವು ಸಣ್ಣ ವಯಸ್ಸಿದ್ದಾಗ ನೋಡಿದ್ದಂಥ ಮತ್ತೆ ಈ ಸಿನಿಮಾ ಬೇಕಾಯ್ತದೆ. ಸೇಮ್ ನಮ್ಮ ಸಾಧು ವಿಷ್ಣುವರ್ಧನ್ ಮತ್ತೆ ನಮ್ಗೆ ಆ ಸೀರಿಯಲ್ ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕೋಡಿ ರಾಮಕೃಷ್ಣ ಅವರ 150, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ 101ನೇ. ಸೊ ನಾವು ಯಾವತ್ತೂ ವಿಷ್ಣು ಸರ್ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಬ್ಬ ಕಲಾವಿದರ ಹೃದಯದಲ್ಲಿ ವಿಷ್ಣುವರ್ಧನ್, ಪ್ರತಿಯೊಬ್ಬ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣುವರ್ಧನ್. ಅವ್ರು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಆಲ್ ದಿ ಬೆಸ್ಟ್ ಸಾಧು ವಿಷ್ಣುವರ್ಧನ್ ಸಾಹಸ ಸಿನಿಮಾ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ರವರ 201ನೇ ಸಿನಿಮಾ ನಾಗರಹಾವು. ಆ ಸಿನಿಮಾಗೆ ಹಾಗೂ ಆ ಸಿನಿಮಾದ ಆಲ್ ಟೆಕ್ನಿಷಿಯನ್ಸ್ ಟೀಮ್ಗೆ ಆಲ್ ದಿ ಬೆಸ್ಟ್. ನಮಸ್ಕಾರ, ನಾನು ನಿಮ್ಮ ರಾಗಿನಿ. ಕೋಡಿ ಸರ್, ವಾಟ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಮಾಡ್ತಾ ಇದ್ದೀರಾ ನೀವು. ಯು ಆರ್ ಬ್ರಿಂಗಿಂಗ್ ಅಸ್ ಮತ್ತೊಮ್ಮೆ ಕ್ಲೋಸ್ ಟು ನಮ್ಮ ವಿಷ್ಣು ಸರ್. ಈ ಒಂದು ಪಿಕ್ಚರ್ ಮೂಲಕ ತುಂಬಾ ಖುಷಿ ಆಗ್ತಾ ಇದೆ. ಈ ಥರ ಒಂದು ಸೂಪರ್ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಒಳ್ಳೆ ರೀತಿಯಾದ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೂ, ಪ್ರೊಡ್ಯೂಸರ್ಸ್ಗೂ, ಟೆಕ್ನಿಷಿಯನ್ಸ್ಗೂ. ಬಿಕಾಸ್ ಈ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಅದು ಯೂಸ್ ಮಾಡಿ ಅದನ್ನು ಎಷ್ಟು ಒಳ್ಳೆ ವೇಲಿ ಉಪಯೋಗಿಸ್ತಾ ಇದ್ದೀರಾ ಅಂದರೆ ಇಟ್ಸ್ ಹ್ಯಾಟ್ಸ್ ಆಫ್ ಟು ಯು. ಕಂಗ್ರ್ಯಾಚುಲೇಷನ್ಸ್. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ದಟ್ ಇದೇ ರೀತಿಯಲ್ಲಿ ತುಂಬ ಒಳ್ಳೆ ಸಿನಿಮಾಗಳು ಬರ್ತಾನೆ ಇರಲಿ ನಮ್ಮ ಇಂಡಸ್ಟ್ರಿಯಲ್ಲಿ. ನಮಸ್ಕಾರ. ನಾನು ಚಿತ್ರರಂಗಕ್ಕೆ ಬಂದ ಹೊಸರಲ್ಲಿ ಸೂರಪ್ಪ ಚಿತ್ರದಲ್ಲಿ ಒಂದು ಹಾಡು ಮಾಡಿದ್ದು ಕಾರಣನೇ ವಿಷ್ಣು ಸರ್ ಜೊತೆ ನನಗೆ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಅಂತ. ಈಗ ಆವಾಗ ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ. ಈಗ ವಿಷ್ಣು ಸರ್ ನಮ್ಮ ಜೊತೆ ಇಲ್ಲ ಅಂದರೂ ಅವರ 201ನೇ ಚಿತ್ರ ನಮಗೆ ನೋಡೋಕೆ ಸಿಗ್ತಾ ಇದೆ. ಮತ್ತೊಮ್ಮೆ ವಿಷ್ಣು ಸರ್ನ ನಾವು ಬೆಳ್ಳಿ ತೆರೆ ಮೇಲೆ ನೋಡ್ಬೋದು ಅನ್ನೋದೇ ನಮ್ಮ ಒಂದು ಸೌಭಾಗ್ಯ ಅನಿಸುತ್ತೆ. ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ. ದಟ್ ಫಸ್ಟ್ ಟೈಮ್ ಕನ್ನಡ ಚಿತ್ರರಂಗದಲ್ಲಿ ಆ ಥರ ಫೇಸ್ ಮಾಸ್ಕಿಂಗ್ ಮಾಡಿ ಈ ಸಿನಿಮಾ ನಾಗರಹಾವು ಸಿನಿಮಾ ಮಾಡ್ತಿದ್ದಾರೆ. ಸೊ ಇಡೀ ತಂಡಕ್ಕೆ ನಾನು ನನ್ನ ಬೆಸ್ಟ್ ವಿಶಸ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ವಿಷ್ಣು ಸರ್ ಅಭಿಮಾನಿಗಳಿಗೆ ಖಂಡಿತ ಇದೊಂದು ಹಬ್ಬ. ಈ ಹಬ್ಬವನ್ನು ನಮಗೆ ನೀವು ಕೊಡ್ತಾ ಇದ್ದೀರಾ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲರಂತೆ ನಾನು ಈ ಚಿತ್ರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ವಿಷ್ಣು ಸರ್ನ ಇವತ್ತು ಮಿಸ್ ಮಾಡ್ಕೋತಾ ಇದ್ದೀವಿ. ಬಟ್ ಸ್ಟಿಲ್ ವಿಷ್ಣು ಸರ್ ಇಲ್ಲ ಅಂದ್ರೂ 201st ಮೂವಿ. ಸೊ ಐ ಆಮ್ ಎಕ್ಸೈಟೆಡ್. ಆ್ಯಂಡ್ ಕೋಡಿ ರಾಮಕೃಷ್ಣ ಡಿರೆಕ್ಟರ್, ಈಸ್ ಅ ವೆರಿ ಸೀನಿಯರ್ ಮೋಸ್ಟ್ ಡಿರೆಕ್ಟರ್. ಅವ್ರದ್ದು 150th ಮೂವಿ ಅಂತ ಇದು ಅನಿಸುತ್ತೆ. ಸೊ ಐ ವಿಶ್ ಹೋಲ್ ಟೀಮ್ ವೆರಿ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಈಗ ಐ ಆಮ್ ವೇಟಿಂಗ್ ಫಾರ್ ದ ಮೂವಿ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ. ಆಲ್ ದ ಬೆಸ್ಟ್. ಹಾಯ್, ದಿಸ್ ಇಸ್ ಕಾರುಣ್ಯ ರಾವ್. ಇವತ್ತು ನಾನು ಇಲ್ಲಿ ನಾಗರಹಾವು ಫಸ್ಟ್ ಮುಂದೆ ನಿಂತಿದ್ದೀನಿ. ತುಂಬ ಎಕ್ಸೈಟ್ ಆಗಿದೆ. ಹಾಗೆ ನನಗೆ ಫುಲ್ ವೈಬ್ರೇಟ್ ಆಗ್ತಾ ಇದೆ. ಬಿಕಾಸ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ವಿಷ್ಣುವರ್ಧನ್ ಸರ್.
ಚಿಕ್ಕ ವಯಸ್ಸಿನ ಅವ್ರ ಸಿನಿಮಾಗಳು ನೋಡ್ತಾರೆ ಬಂದಿದ್ದೀನಿ. ಅವ್ರದ್ದು 201ನೇ ಸಿನಿಮಾ, ಹಾಗೆ ಕೋಡಿ ರಾಮಕೃಷ್ಣ ಸರ್ ಅವ್ರದ್ದು 150th ಸಿನಿಮಾ, ಹಾಗೆ ಸಾಜಿದ್ ಖುರೇಶಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲರಿಗೂ ತುಂಬಾ ಬಿಗ್ ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾದಲ್ಲಿ, ಹೇಗೆ ವಿಷ್ಣು ಸರ್ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ಅನ್ಕೊಳ್ತೀವಿ, ಬಟ್ ಸ್ಟಿಲ್ ಎಲ್ಲರ ಹಾರ್ಟಲ್ಲೂ ಅವರು ಸದಾ ಚಿರುಣಿ ಆಗಿದ್ದಾರೆ. ಸೊ ನಾನಂತೂ ತುಂಬಾ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಟೀಮ್ ಅವ್ರಿಗೆ ಆಲ್ ದ ಬೆಸ್ಟ್, ಬಿಕಾಸ್ ವಿಷ್ಣು ಜಿ ಸರ್ನ ಮತ್ತೆ ಸ್ಕ್ರೀನ್ ಮೇಲೆ ತಂದು ನಮ್ಗೆ ಅವ್ರ ಅಭಿಮಾನಿಗಳಿಗೆ ಮತ್ತೆ ಅವ್ರನ್ನ ಪ್ರೀತಿ ಮಾಡೋಂಥ ಪ್ರತಿಯೊಬ್ಬರಿಗೂ ತೋರಿಸ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ಯು ನಾಗರಾವ್ ಟೀಮ್ ಅವ್ರಿಗೆ. ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ದ ಮೂವಿ. ಸೊ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ, ಸಿನಿಮಾ ಥಿಯೇಟ್ರಿಗೆ ಇನ್ನೇನು ಜುಲೈನಲ್ಲಿ ಬರುತ್ತೆ. ಸೊ ಎಲ್ಲರೂ ಹೋಗಿ ಸಿನಿಮಾ ನೋಡಿ ನಮ್ಮ ವಿಷ್ಣು ಜಿ ಸರ್ನ ನೋಡೋಣ ಎಲ್ಲರೂ. ಥ್ಯಾಂಕ್ ಯು. ಎಲ್ಲ ವಿಷ್ಣು ಸರ್ ಅವರ ಅಭಿಮಾನಿಗಳಿಗೆ ಅನುಷ್ಠೆ ಮಾಡುವಂಥ ನಮಸ್ಕಾರ. ವಿಷ್ಣು ಸರ್ ಅವರು ಅವರ 201ನೇ ಚಿತ್ರ ನಾಗರಹಾವು ಚಿತ್ರ, ಅವರ ಮೊದಲನೇ ಸಿನಿಮಾ ನಾಗರಹಾವು ಚಿತ್ರ ಆಗಿತ್ತು. 201ನೇ ಚಿತ್ರ ಕೂಡ ನಾಗರಹಾವು ಚಿತ್ರ. ಬಹಳ ವಿಭಿನ್ನವಾಗಿ ಈ ಚಿತ್ರದಲ್ಲಿ ವಿಷ್ಣು ಸರ್ ಅವರು ಪ್ರತ್ಯಕ್ಷವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಆ ಸಿನಿಮಾದಲ್ಲಿ ಎಲ್ಲ ಅಭಿಮಾನಿಗಳಿಗೋಸ್ಕರ ವಿಷ್ಣು ಸರ್ ಅವರನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ವಿಷ್ಣುವರ್ಧನ್ ಸರ್ ಅವರ 201ನೇ ಚಿತ್ರ ನಾಗರಹಾವು ಚಿತ್ರ ವಿಭಿನ್ನವಾದಂಥ ಸಿನಿಮಾ ನಿಮಗೋಸ್ಕರ ಬರ್ತಾ ಇದೆ. ಎಲ್ಲ ಕನ್ನಡಾಭಿಮಾನಿಗಳು ಆಗ ಹೇಗೆ ವಿಷ್ಣು ಸರ್ ಅವರ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಿದ್ರು, ಈಗಲೂ ಕೂಡ ಕನ್ನಡಿಗರಾಗಿ ನಾವೆಲ್ಲರೂ ಆ ಸಿನಿಮಾನ ನೋಡಿ ಸಪೋರ್ಟ್ ಮಾಡೋಣ. ನಾಗರಹಾವು ಚಿತ್ರದ ನಿರ್ದೇಶಕರು ಕೋಡಿ ರಾಮಕೃಷ್ಣ ಸರ್ ಅವರು ಅತ್ಯದ್ಭುತವಾದಂಥ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಇದು 150ನೇ ಸಿನಿಮಾ. ಇಷ್ಟು ಸಿನಿಮಾಗಳನ್ನು ಮಾಡಿದಂಥ ಕೋಡಿ ರಾಮಕೃಷ್ಣ ಸರ್ ಅವರು ನಾಗರಹಾವು ಚಿತ್ರದ ಚಿತ್ರೀಕರಣ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಈಗಲೂ ಅಷ್ಟೇ 3D ಪೋಸ್ಟರ್ ಆಗಿರ್ಬೋದು, ಎಲ್ಲರೂ ಇದ್ರ ಜೊತೆ ಸೆಲ್ಫಿ ತಗೋತಿದ್ದಾರೆ. ಬರೀ ಪೋಸ್ಟರ್ ಜೊತೆ ಮಾತ್ರ ಸೆಲ್ಫಿ ತಗೊಳ್ಳೋದಷ್ಟೇ ಅಲ್ಲ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ. ಆಲ್ ದಿ ವೆರಿ ಬೆಸ್ಟ್ ನಾಗರಹಾವು. ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತಾಡೋಕ್ಕೆ ತುಂಬಾ ಇದೆ. ನಾನು ತುಂಬ ಪುಟ್ಟಳಾಗ್ಬಿಡ್ತೀನಿ ಅವ್ರ ಬಗ್ಗೆ ಇರಬೇಕು ಅಂದರೆ. ಅದೃಷ್ಟದಲ್ಲಿ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ತು ಮಾತಾಡುಗಳಿಗೆ ಚಿತ್ರದಲ್ಲಿ. ಅವ್ರ ಚಿತ್ರ 201ನೇ ಚಿತ್ರ ನಾಗರಹಾವು ರಿಲೀಸ್ ಆಗ್ತಾ ಇದೆ ಕೋಡಿ ರಾಮಕೃಷ್ಣ ಅವ್ರ ಡೈರೆಕ್ಷನಲ್ಲಿ. ನಾನಂತೂ ಕಾಯ್ತಾ ಇದ್ದೀನಿ ನೋಡೋಕ್ಕೆ. ವಿಷ್ಣು ಸರ್ನ ಯಾರೂ ಮರ್ತಿಲ್ಲ ಅನ್ನೋಕ್ಕೆ ಇನ್ನೊಂದು ನೆನಪು ಅಂತಲೇ ಹೇಳ್ಬೋದು. ಸೊ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಯೂರಿ. ವಿಷ್ಣುವರ್ಧನ್ ಸರ್ ಸಾಂಗ್ ಅವ್ರ ಪಕ್ಕದಲ್ಲೇ ಈ ಥರ ನಿಂತ್ಕೊಂಡಿದ್ದಕ್ಕೆ ಮೈ ಜುಮ್ಮಂತ ಇದೆ. ಈಗ ತೆರೆ ಮೇಲೆ ಅವ್ರನ್ನ ನೋಡೋ ಅವಕಾಶ. ಸೊ 20 ನಿಮಿಷ ನಾವು ವಿಷ್ಣುವರ್ಧನ್ ಸರ್ನ ನೋಡಬಹುದಂತೆ. ನಾನಂತೂ ತುಂಬ ಎಕ್ಸೈಟೆಡ್ ಇದ್ದೀನಿ. ನಾಗರಹಾವು ಚಿತ್ರ ವಿಷ್ಣುವರ್ಧನ್ ಸರ್ಗೆ 201ನೇ ಮೂವಿ, ಹಾಗೆ ನಮ್ಮ ಕೋಡಿ ಸರ್ಗೆ 150ನೇ ಮೂವಿ. ಸೊ ಇದು ಒಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಸೊ ಈ ಸಿನಿಮಾ ಕನ್ನಡದವರು ನೋಡ್ತಾರೆ, ಖಂಡಿತ ಎಲ್ಲರೂ ಕನ್ನಡ ಕಲಾಭಿಮಾನಿಗಳು ನೋಡಿ ಇದನ್ನ ಗೆಲ್ಲಿಸ್ತಾರೆ, ಗೆದ್ದೇ ಗೆಲ್ಲುತ್ತೆ ಅಂತ ಅನ್ನೋ ನಂಬಿಕೆ ನನಗಿದೆ. ನಾನಂತೂ ಸಿಕ್ಕಾಪಟ್ಟೆ ಕಾತರದಿಂದ ಕಾಯ್ತಾ ಇದ್ದೀನಿ. ಸೊ ನೀವು ಕೂಡ ಇದನ್ನ ಇನ್ನಷ್ಟು ಪ್ರಮೋಟ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಮೋಟ್ ಮಾಡಿ ನಮ್ಮ ವಿಷ್ಣುವರ್ಧನ್ ಸರ್ನ ನೋಡೋಕೆ ಎಲ್ಲರೂ ರೆಡಿ ಆಯಿತು. ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ ಪಟಾಕ ನಭ ನಟೇಶ್. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ವಿಷ್ಣುವರ್ಧನ್ ಸರ್ 3D ಸ್ಟ್ಯಾಂಡಿಂಗ್ ನೆಕ್ಸ್ಟ್ ನಿಂತ್ಕೊಂಡಿದ್ದೀನಿ. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಪ್ರಿವಿಲೇಜ್ ಟು ಹ್ಯಾವ್ ಗಾಟನ್ ದಿಸ್ ಆಪರ್ಚುನಿಟಿ. ಮತ್ತು ನಿಮಗೆ ಇಡೀ ಕನ್ನಡ ಜನತೆಗೆ ಒಂದು ಖುಷಿಯಾಗುವಂಥ ವಿಷಯ ಅಂದರೆ ವಿಷ್ಣುವರ್ಧನ್ ಸರ್ ಮತ್ತೆ ತೆರೆ ಮೇಲೆ ಬರ್ತಾ ಇದ್ದಾರೆ. ಕೋಡಿ ರಾಮಕೃಷ್ಣ ಸರ್ ಅವರು ಈಸ್ ಅ ವೆರಿ 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 ಫೇಮಸ್ ಡಿರೆಕ್ಟರ್. ಅವರು ನಮ್ಮ ವಿಷ್ಣುವರ್ಧನ್ ಸರ್ನ ಮತ್ತೆ ರೀಕ್ರಿಯೇಟ್ ಮಾಡಿ ಒಂದು ಅದ್ಭುತವಾದ ಟೆಕ್ನಾಲಜಿನ ನಮ್ಮ ಕನ್ನಡ ಸಿನಿಮಾದಲ್ಲಿ ಬರ್ತಿದೆ ಅಂತ ಐ ಥಿಂಕ್ ಇಟ್ಸ್ ವಂಡರ್ಫುಲ್. ಸೊ 201ನೇ ಸಿನಿಮಾ ವಿಷ್ಣುವರ್ಧನ್ ಸರ್ದು ಮತ್ತೆ ನಾಗರಹಾವು ಅಂತ ತೆರೆ ಮೇಲೆ ಬರ್ತಾ ಇದೆ. I think everyone's watching out for this movie, even I am. So whenever it comes out, please watch and support. Hi, this is Neha Patil. ವಿಷ್ಣು ಸರ್ ಅಂದರೆ ಯಾರಿಗೆ ಫೇವ್ರೆಟ್ ಇಲ್ಲ ಹೇಳಿ, ನನಗೂ ಕೂಡ ತುಂಬಾ ಫೇವ್ರೆಟ್ ಸರು. ಅದು ಮೋಸ್ಟ್ ಫೇವ್ರೆಟ್ ಸಿನಿಮಾ ಅಂದರೆ ನಾಗರಹಾವು. ಅದರಲ್ಲೂ ಹಾವಿನ ದ್ವೇಷ 12 ವರುಷ ಎಂಥ ಬ್ಯೂಟಿಫುಲ್ ಸಾಂಗ್ ರೀ. ಅದೇ ಟೈಟಲಲ್ಲಿ ಮತ್ತೆ ಇನ್ನೊಂದ್ಸಲಿ ಆ ಸಿನಿಮಾ ಬರ್ತಿದೆ. ಸೊ ನಾನು ಇಡೀ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ 100 ಅಲ್ಲ, 200 ಅಲ್ಲ, 300 ಲೈಕ್ ಡೇಸ್ ಓಡ್ಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಆಫ್ ದ ಟೀಮ್ ಆ್ಯಂಡ್ ಐ ಲವ್ ಯು ವಿಷ್ಣು ಸರ್. ನಾಗರಹಾವು ಅಂತಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ 2 ಹಬ್ಬ ಬರುತ್ತೆ. ಒಂದು ನಾಗರ ಪಂಚಮಿ, ಇನ್ನೊಂದು ಬಿಟ್ಟರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಬಟ್ ಇನ್ಫ್ಯಾಕ್ಟ್ ಇವತ್ತು ನಾಗರಹಾವು ಚಿತ್ರದ ಈ ಒಂದು 3D ಪೋಸ್ಟರ್ ಫಸ್ಟ್ ಆಫ್ ಆಲ್ ಐ ಥಿಂಕ್ ಇದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ಫಸ್ಟ್ ಟೈಮ್ ನಡೀತಾ ಇದೆ. ಅಂದಮೇಲೆ ಈ ನಾಗರಹಾವು 201ನೇ ಸಿನಿಮಾ ವಿಷ್ಣುವರ್ಧನ್ ಅವ್ರದ್ದು ಮತ್ತು ನಾಗರಹಾವು ಸಿನಿಮಾ ಆಚೆಗೆ ಬರ್ತಾ ಇರೋದು ನಮ್ಮೆಲ್ಲರಿಗೂ ಖಂಡಿತ ಖುಷಿ ಕೊಡುವಂಥ ವಿಚಾರ. ನಾಗರಹಾವು ಅಂತ ತಕ್ಷಣ ಜನ ಓಡೋಗ್ತಾರೆ, ಅದೇ ಸದ್ಯಕ್ಕೆ ನಾಗರಹಾವು ಅಂದಾಗ ಥಿಯೇಟ್ರಿಗೆ ಜನ ಓಡೋಗ್ತಾರೆ.
ಆಲ್ ಥ್ಯಾಂಕ್ಸ್ ಟು ದಿಸ್ ಟೆಕ್ನಾಲಜಿ ವಿಚ್ ಇಸ್ ಗೋನ್ ಟು ಬಿ ದ ಫಸ್ಟ್ ಎವರ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಆ ಟೆಕ್ನಾಲಜಿ ಏನು ಅಂತ ವಿಷ್ಣುವರ್ಧನ್ ಅವರು ಸಿನಿಮಾದಲ್ಲಿ ಮತ್ತೆ ಹೆಂಗೆ ಜೀವಂತವಾಗಿ ಕಾಣಿಸ್ಕೊಳ್ತಾರೆ ಅಂತ ಎಲ್ಲರೂ ನಾವು ನೋಡಬೇಕು ಈ ನಾಗರಹಾವು ಸಿನಿಮಾದಲ್ಲಿ. ಹಾಗಾಗಿ ಐ ರಿಯಲಿ ವಿಶ್ ನಾಗರಹಾವು ಆಲ್ ದ ಬೆಸ್ಟ್. ಕಲಾವಿದರಿಗೆ ಸಾವಿಲ್ಲ ಅಂದರೆ ಕಲೆಗೆ ಸಾವಿಲ್ಲ ಅದು ಪ್ರೂವ್ ಆಗುತ್ತೆ ನೋಡಿ. ಅಂದರೆ ವಿಷ್ಣು ದಾದಾ ನಮ್ಮೆಲ್ಲರ ಪ್ರೀತಿಯ ಲೆಜೆಂಡ್ ವಿಷ್ಣು ದಾದಾ ಬದುಕಿದ್ದಾರೆ. ಒಂದೇ 201ನೇ ಸಿನಿಮಾ ಅಂದರೆ ನಮ್ಮೊಟ್ಟಿಗಿದ್ದಾರೆ, ನಮ್ಮ ಶಾಶ್ವತವಾಗಿ ನಮ್ಮ ಇದ್ದಾರೆ. ಸೊ ಇಂಡಿಯಾದಲ್ಲಿ ಪ್ರತಿ ಸ್ಕ್ರೀನ್ ಮೇಲೆ ಅವ್ರು ನೋಡ್ಬೋದು. ಅದು 200 ಸಿನಿಮಾ ಅಲ್ಲ, 201ನೇ ಸಿನಿಮಾನ ಅವ್ರು ಸ್ಕ್ರೀನಲ್ಲಿ ನೋಡ್ಬೋದು. ಅವ್ರನ್ನ ನಮ್ಮೊಟ್ಟಿಗಿದ್ದಾರೆ, ಬದುಕಿದ್ದಾರೆ ಅಂತ ಒಂದೇ ಸಾಕ್ಷಿ. ಸೊ ನಾಗರಹಾವು 3D ಇದರಲ್ಲಿ ಬಂದಿದೆ. ಸೊ ಕರ್ನಾಟಕ ಅಂದರೆ ಇಂಡಿಯಾ ಪೂರ ರಿಲೀಸ್ ಆಗ್ತಿದೆ. ಸೊ ನೋಡಿ, ಆಲ್ ದಿ ಬೆಸ್ಟ್ ಆಲ್ ಟೆಕ್ನಿಕಲ್ ಟೀಮ್ ಆ್ಯಂಡ್ ಡೈರೆಕ್ಟರ್ ಟೀಮ್ಗೆ. ಸೊ ಥ್ಯಾಂಕ್ ಯು. ಕೋಡಿ ರಾಮಕೃಷ್ಣ ಅವರ 150ನೇ ಚಿತ್ರ ಹಾಗೂ ವಿಷ್ಣು ಸರ್ ಅವರ 201ನೇ ಚಿತ್ರ ನಾಗರಹಾವು. ಅದರದ್ದು ಒಂದು ಸ್ಪೆಷಲ್ ಟೆಕ್ನಾಲಜಿ ಏನಂದರೆ ಒಂದು ಫೇಸ್ ಮಾಸ್ಕಿಂಗ್ ಟೆಕ್ನಾಲಜಿಲಿ ವಿಷ್ಣು ಸರ್ನ ಅಪಿಯರ್ ಆಗ್ತಾರೆ ಅದು ಸ್ಕ್ರೀನ್ ಮೇಲೆ. ಅದನ್ನು ನೋಡೋಕ್ಕೆ ನಾನು ತುಂಬ ಕ್ಯೂರಿಯಾಸಿಟಿ ಇದ್ದಿದ್ದೀನಿ ಯಾವ ರೀತಿ ಮಾಡಿದ್ದಾರೆ ಅಂತ. ಚಿತ್ರದ ಬಗ್ಗೆ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಕೂಡ ಇದೆ. ಅದರ ಕಥೆ ಬಗ್ಗೆ ಆಗಲಿ ಅಥವಾ ಅದರ ಒಂದು ಪ್ರೆಸೆಂಟೇಷನ್ ಆಗಲಿ ತುಂಬ ಅದ್ಭುತವಾಗಿದೆ. ಸೊ ಚಿತ್ರ ನಾನು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಆ ಚಿತ್ರ ಬಂದ ಕೂಡಲೇ ಇಮಿಡಿಯೇಟಾಗಿ ನೋಡಿ ಹರಿಸಿ ಆಶೀರ್ವಾದ ಮಾಡಿ. ವಿಷ್ಣು ಸರ್ನ ಮತ್ತೆ ನೋಡೋ ಒಂದು ಭಾಗ್ಯ ನಿಮಗೆಲ್ಲ ಸಿಕ್ಕಿದೆ. ಥ್ಯಾಂಕ್ ಯು. ದಾದಾ ವಿಷ್ಣುವರ್ಧನ್ ಸರ್ ಅವರ 1ನೇ ಚಿತ್ರ ನಾಗರಹಾವು ಚಿತ್ರನ ನಾವು ನೋಡಿಕೊಂಡು ಬೆಳೆದಿದ್ವಿ. ಬಟ್ ಮತ್ತೆ ತೆರೆ ಮೇಲೆ 201ನೇ ಚಿತ್ರ ಆಗಿ ನಾಗರಹಾವು ಬರ್ತಾ ಇದೆ. ದಾದಾ ಅವ್ರನ್ನ ಮತ್ತೆ ನಾವು ಸ್ಕ್ರೀನಲ್ಲಿ ನೋಡೋ ಒಂದು ಸೌಭಾಗ್ಯನ ಈ ಟೀಮ್ ತಂದುಕೊಂಡಿದೆ. ಎಲ್ಲರ ಥರ ಕುತೂಹಲ ನಮಗೂ ಇದೆ ಸಿನಿಮಾ ನೋಡಬೇಕಂತ. ಸಿನಿಮಾನ ಖಂಡಿತ ನಾವೆಲ್ಲ ನೋಡ್ತೀವಿ, ನೀವು ನೋಡಿ. ಫಸ್ಟ್ ಟೈಮ್ ಕೋಡಿ ರಾಮಕೃಷ್ಣ ಅವರು ಕನ್ನಡ ಚಿತ್ರದಲ್ಲಿ ಕನ್ನಡ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಅವರು ಭಾರತ್ ಬಂದ್ ಸಿನಿಮಾನ ನೋಡಿ ತುಂಬ ಇಂಪ್ರೆಸ್ ಆಗಿ ನಾವು ಡೈರೆಕ್ಟ್ ಆಗಲೇಬೇಕು ಅಂತ ಆದವು ನಾನು. ಸೊ ಹ್ಯಾಟ್ಸ್ ಆಫ್ ಕೋಡಿ ರಾಮಕೃಷ್ಣ ಸರ್, ಪ್ಲೀಸ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಅಲ್ಲೂ ಸೂಪರ್ ಡೂಪರ್ ಇಟ್ಕೊಂಡಿದ್ದೀರಾ. ಈ ನಾಗರಹಾವು ಸಿನಿಮಾನು ಸೂಪರ್ ಡೂಪರ್ ಇಟ್ಟಾಗುತ್ತೆ. ಆಲ್ ದ ಬೆಸ್ಟ್. ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ AP ಅರ್ಜುನ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ಮಾತಾಡ್ತಾ ಇರುವಂಥ ವಿಚಾರ ನಾಗರಹಾವು ಬಗ್ಗೆ. ನಾಗರಹಾವು ಅಂತಂದರೆ ನಿಜವಾದ ನಾಗರಹಾವು ಕನ್ನಡ ಚಿತ್ರರಂಗದ ಮೊದಲನೇ ವಿಷ್ಣುವರ್ಧನ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಅದು ಒಂದು ಮೈಲಿಗಲ್ಲಾದಂಥ ಒಂದು ಚಿತ್ರ. ಅದೇ ರೀತಿ ಅದೇ ಹೆಸರು ಅವ್ರ ಕೊನೆ ಚಿತ್ರಕ್ಕೂ ಬಂದಿದೆ. 201ನೇ ಸಿನಿಮಾ ನಾಗರಹಾವು ಅಂತ ಅಂದ್ಬಿಟ್ಟು ಅದನ್ನು ಡೈರೆಕ್ಟ್ ಮಾಡ್ತಾ ಇರೋವಂಥವರು ಕೋಡಿ ರಾಮಕೃಷ್ಣ ಅಂತ ಅಂದ್ಬಿಟ್ಟು ಅವ್ರದ್ದು 150ನೇ ಸಿನಿಮಾ. ಅದ್ಭುತವಾಗಿ 201ನೇ ಸಿನಿಮಾದಲ್ಲಿ ನಮ್ಮನ್ನು ಬಿಟ್ಟು ಹೋಗಿರುವಂಥ ವಿಷ್ಣುವರ್ಧನ್ ಅವ್ರನ್ನ ಮತ್ತೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಟೀಮ್ಗೆ ಮತ್ತು ಅವ್ರ ಇಡೀ ಅವ್ರು ಮಾಡ್ತಾ ಇರುವಂಥ ಪ್ರಯತ್ನಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ನಮಸ್ಕಾರ, ನಾನು ನಿಮಗೆ ಸಚ್ಚಾಗಿದ್ದೆ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನಾನು ಚಿಕ್ಕವನಿದ್ದಾಗ ವಿಷ್ಣು ಸರ್ಗೆ ಎಲ್ಲ ಸಿನಿಮಾಗಳು ಬಂದ ತಕ್ಷಣ ಆ ಪೋಸ್ಟರ್ ನೋಡಿ ಅವ್ರದ್ದು ಟೈಟ್ಲ್ನ ಡಿಸೈನ್ ಏನಿರ್ತಿತ್ತು ಅದನ್ನು ಡಿಸೈನ್ ಬರೆದ್ಬಿಟ್ಟು ನನ್ನ ಎಲ್ಲ ಫ್ರೆಂಡ್ಸ್ಗೂ ಕೊಡ್ತಾಯಿದ್ದೆ. ಆಮೇಲೆ ನನಗೆ ಇನ್ನೂ ಚೆನ್ನಾಗಿ ನೆನಪಿರೋದು ಇನ್ನೊಂದೇನೆಂದರೆ ವಿಷ್ಣು ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ವಿ ಸರ್. ನ್ಯಾಷನಲ್ ಕಾಲೇಜಿಗೆ ಗ್ರೌಂಡಲ್ಲಿ ಅವ್ರ ಪಾರ್ಥಿವ ಶರೀರವನ್ನು ಇಟ್ಟಿದ್ವಿ ಸರ್. ನೋಡೋದಕ್ಕೋಸ್ಕರ ಹೋಗಿ ಅಲ್ಲಿ ವಧೆಗಳೆಲ್ಲ ತಿಳ್ಕೊಂಡು ಬಂದಿತ್ತು. ಯಾಕಂದರೆ ಅಷ್ಟೊಂದು ಅಭಿಮಾನ ಒಂಥರ ಅಂಥವ್ರಿಂದ ನಾವೆಲ್ಲ ಇನ್ಸ್ಪೈರ್ ಆಗಿರೋವಂಥವ್ರು, ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರೋ ಅಂಥವ್ರು. ಹಾಗಾಗಿ ವಿಷ್ಣು ಸರ್ ಜೊತೆ ಇವತ್ತಿಲ್ಲಿ ನಿಂತ್ಕೊಂಡು ನಾನು ಸೆಲ್ಫಿ ತೊಗೊಳೋದು ನನ್ನೊಂಥರ ಅದೃಷ್ಟ. ಜೊತೆಲಿ ಇದು ವಿಷ್ಣು ಸರ್ 201ನೇ ಸಿನಿಮಾ. ಈ ಥರ ಒಂದು ಸಿನಿಮಾಗೆ ಸಾಜಿದ್ ಕುರೇಶಿ ಅವರು ಅಷ್ಟು ಬಡ್ಜೆಟ್ ಹಾಕಿ ಒಂದು ಕನ್ನಡ ಸಿನಿಮಾ, ಕನ್ನಡ ಮೇಲೆ ಪ್ರೀತಿ ಮೇಲೆ ವಿಷ್ಣು ಸರ್ ಮೇಲೆ ಅಭಿಮಾನದಿಂದ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇದಕ್ಕೆ ಕೋಡಿ ರಾಮಕೃಷ್ಣ ಅವರು ಅವರ 150ನೇ ಸಿನಿಮಾ ನಾಗರಹಾವು ಆಗ್ತಾಯಿದೆ. ಹಾಗಾಗಿ ಈ ನಿರ್ಮಾಪಕರು ಮತ್ತು ನಿರ್ದೇಶಕರ ಈ ಎರಡು ಏನು ಹೊಸ ಪ್ರಯತ್ನ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಲೋ, ನಮಸ್ಕಾರ. ನಾಗರಹಾವು ಇದೆ ಜುಲೈಯಲ್ಲಿ ಬಿಡುಗಡೆ ಆಗ್ತಾ ಇದೆ. ಇಟ್ಸ್ ವಿಷ್ಣು ಸರ್ ಅವ್ರದ್ದು 201st ಫಿಲ್ಮ್. ವಿಷ್ಣು ಸರ್ ನಮ್ಮ ಮಧ್ಯದಲ್ಲಿ ಫಿಸಿಕಲಿ ಇಲ್ಲ, ಬಟ್ ಸ್ಪಿರಿಚುವಲಿ, ಎಮೋಷ್ನಲಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ವಿಷ್ಣು ಸರ್ ಸಿನಿಮಾ ನೋಡೋಕ್ಕೆ ನಮಗೆ ಮತ್ತೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ. ಸೊ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ತುಂಬ ಖುಷಿ ಆಗ್ತಾಯಿದೆ. ಐ ಥಿಂಕ್ ಈ ಥರ ಸಿನಿಮಾ ಈ ಥರ ಮಾಡಿಲ್ಲ. ಇಟ್ಸ್ ಅ ವೆರಿ ವೆರಿ ನ್ಯೂ ಕಾನ್ಸೆಪ್ಟ್. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಈ ಸಿನಿಮಾ ಖಂಡಿತ ಇಡೀ ಕರ್ನಾಟಕದ ಜನತೆ ಖಂಡಿತ ನೋಡುತ್ತೆ. ಈ ಸಿನಿಮಾ ಎಲ್ಲರೂ ನೋಡಿ ಇಷ್ಟಪಡ್ತಾರೆ. ವಿಷ್ಣು ಸರ್ನ ನೋಡಿ ನಾವೆಲ್ಲ ಖುಷಿ ಪಡ್ತೀವಿ, ಕಾಯ್ತಾ ಇದ್ದೀವಿ. ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್. ಗುಡ್ ಲಕ್. ತುಂಬ ಖುಷಿ. ಎಲ್ಲರೂ ನಮಸ್ಕಾರ. ವಿಷ್ಣು ಸರ್ ಅವ್ರ 201ನೇ ಸಿನಿಮಾ. ಸೊ ಪಕ್ಕ ನಿಂತ್ಕೊಳ್ಳೋದು ಒಂದು ಹೆಮ್ಮೆ ವಿಷಯ. ಆ ಸ್ಟ್ಯಾಂಡಿಂಗ್ ನೋಡೋದು ತುಂಬ ಚೆನ್ನಾಗಿದೆ.
ಇನ್ಫ್ಯಾಕ್ಟ್ ಈ ಫಿಲಮ್ ಪ್ರಮೋಷನ್ ಮುಹೂರ್ತದಿಂದ ತುಂಬ ದೊಡ್ಡ ಸುದ್ದಿ ಮಾಡ್ತಾ ಬಂದಿದೆ. ಸೊ ಫಿಲ್ಮ್ಗೆ ದೊಡ್ಡ ಸಕ್ಸಸ್ನ ವಿಶ್ ಮಾಡ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾಗರಹಾವು ನಮ್ಮ ವಿಷ್ಣು ಸರ್ದು ಇನ್ನೊಂದು ಮೊನ್ನೆ ಚಿತ್ರ ಬರ್ತಾ ಇದೆ. ಇದು ಕೋಡಿ ರಾಮಕೃಷ್ಣ ಅವರ ನಿರ್ದೇಶನದಲ್ಲಿ ತುಂಬಾ ಖುಷಿ ಆಗ್ತದೆ. ಯಾಕೆಂದರೆ ನಾನು ಬಿಗ್ ಫ್ಯಾನ್ ಆಫ್ ವಿಷ್ಣು ಸರ್. ಸೊ ಅವರು ಇಲ್ಲ ಅಂದರೂ ಇದ್ದಾರೆ ಅಂತ ನಮ್ಮ ಮನಸ್ಸಲ್ಲಿ ಈಗಲೂ ಇದ್ದಾರೆ. ಸೊ ಇದ್ದಾರೆ ಎಲ್ಲ ಇದರಲ್ಲಿ ಹೊಸ ಟೆಕ್ನಾಲಜಿಲಿ ನಾಗರಹಾವು ಚಿತ್ರ ಬರ್ತಾ ಇದೆ. ತುಂಬಾ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಆ ಪಿಕ್ಚರ್ ನೋಡಲೇಬೇಕು ಅಂತ. ನೀವು ನೋಡಿ, ಒಳ್ಳೇದಾಗಲಿ. ಮತ್ತೆ ನಾವು ವಿಷ್ಣು ಸರ್ನ ಸ್ಕ್ರೀನ್ ಮೇಲೆ ನೋಡೋಣ, ನಾವೆಲ್ಲ ಒಟ್ಟಿಗೆ ಹೋಗಿ ನೋಡೋಣ. ಸೊ ಆಲ್ ದಿ ಬೆಸ್ಟ್ ನಾಗರಹಾವು. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ವಸಿಷ್ಠ ಅಲಿಯಾಸ್ ಜಗ್ಗ. ದಾದರ 200ನೇ ಸಿನಿಮಾಗೆ ಅವರ ಪ್ರಯಾಣ ಅಂತ್ಯವಾಗಿತ್ತು. ಇವಾಗ 201ನೇ ಸಿನಿಮಾ ಅಂತ ನಾಗರಹಾವು ಬರ್ತಿದೆ. ನಮ್ಮ ಈ ಒಂದು ಭಾರತದಲ್ಲೇ ಬಹುತೇಕ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ನಾವೆಲ್ಲರೂ ಖುಷಿ ಪಡ್ತಕ್ಕಂಥ, ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅವ್ರನ್ನ ಮತ್ತೆ ನಮಗೆಲ್ಲ ನೋಡೋ ಅವಕಾಶ ಸಿಗ್ತಿದೆ. ನಾನು ದಾದಾ ದೊಡ್ಡ ಅಭಿಮಾನಿಯಾಗಿ ಈ ಸಿನಿಮಾನ ನೋಡೋಕೆ ಎದುರು ನೋಡ್ತಾ ಇದ್ದೀನಿ. ಬಹಳ ದಿನಗಳಿಂದ ಈ ಸಿನಿಮಾ ಬಗ್ಗೆ ಗೊತ್ತಾದಾಗಿಂದ ಕಾಯ್ತಾ ಇದ್ದೀನಿ. ಫಸ್ಟ್ಲಿ ಇದು ದಾದರ್ 201ನೇ ಸಿನಿಮಾ ಹಾಗೂ ಕೋಡಿ ರಾಮಕೃಷ್ಣ ನಿರ್ದೇಶಕರ ಅವರ 150ನೇ ಸಿನಿಮಾ ಇದು. ಸೊ ಅವ್ರಿಗೆ 150ನೇ ಸಿನಿಮಾಗೆ ಅಭಿನಂದನೆ ಸಲ್ಲಿಸ್ತಾ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ. ಆ್ಯಂಡ್ ಸಿನಿಮಾ ಇನ್ನೆಂತಾರೆ ಕಾಣಲಿದೆ. ಎಲ್ಲರೂ ಸಿನಿಮಾ ನೋಡಿ ದಾದನ ಮತ್ತೆ ಎಲ್ಲರೂ ನೋಡೋಣ. ನಮಸ್ಕಾರ. ಎಲ್ರಿಗೂ ನಮ್ಮ ಪ್ರೀತಿಯ ರಾಘವೋದಯ ಮಾಡುವ ನಮಸ್ಕಾರ. ನಾಗರಾವು ಅಂತ ಹೇಳಿದ ತಕ್ಷಣ ನಮಗೆ ಗುರುತಾಗೋದು ಚಿತ್ರ ಸಿನಿಮಾ ಅಂತ ಬಂದಾಗ ಮೊದಲನೇ ಸಿನಿಮಾ ನಮ್ಮ ವಿಷ್ಣು ಸರ್ ಅವರದ್ದು ಮೊದಲನೇ ಸಿನಿಮಾ ನೆನಪಾಗುತ್ತೆ. ಆ ಸಿನಿಮಾನ ದ ಗ್ರೇಟ್ ಡೈರೆಕ್ಟರ್ ಪುಟ್ಟಣ ಕಣಗಲ್ ಅವರು ನಿರ್ದೇಶನ ಮಾಡಿದ್ರು. ಸೊ ಇದು ಈ ನಾಗರಾವು ಸಿನಿಮಾನ ಕೋಡಿ ರಾಮಕೃಷ್ಣ ಅವರಂತ ತುಂಬ ದಿ ಗ್ರೇಟ್ ಡೈರೆಕ್ಟರ್, ತೆಲುಗು ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಸಾಜಿದ್ ಅಂತ ಪ್ರೊಡ್ಯೂಸರ್, ಕೋಡಿ ರಾಮಕೃಷ್ಣ ಅವರು ಎಲ್ಲ ತುಂಬ ಒಳ್ಳೆ ತಂತ್ರಜ್ಞಾನನ ಒಂದು ತುಂಬ ಚೆನ್ನಾಗಿ CG ಎಲ್ಲ ಮಾಡಿ ಒಂದು ಸಿನಿಮಾನ ತಯಾರು ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಾನೊಬ್ಬ ನಟನಾಗಿ ಮಾಡೋದಕ್ಕೆ ತುಂಬ ಹೆಮ್ಮೆ ಇದೆ. ಇದ್ರ ಜೊತೆಗೆ ನನ್ನ ಪ್ರೀತಿಯ ಗೆಳೆಯ ಯೋಗೀಶ್ ಅಂತ ಅವರು ಕೂಡ ಸಹ ನಿರ್ದೇಶಕರು. ಆಲ್ರೆಡಿ ನಿರ್ದೇಶನ ಕೂಡ ಮಾಡಿದ್ರು. ಸೊ ಅವರು ಇದ್ದಾರೆ ಈ ಸಿನಿಮಾಲಿ. ತುಂಬ ಖುಷಿ ಆಗುತ್ತೆ. ವಿಷ್ಣು ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಇದೆ. ಬನ್ನಿ, ಎಲ್ಲರೂ ವಿಷ್ಣು ಸರ್ ಅವರ ಅಭಿಮಾನಿಗಳಾಗಿರ್ಬೋದು, ನಮ್ಮ ಇಡೀ ಕರ್ನಾಟಕ ಜನತೆ ಎಲ್ಲರೂ ಈ ಸಿನಿಮಾ ನೋಡಿ ಒಂದು ಪ್ರೋತ್ಸಾಹ ಕೊಡೋಣ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ. ಇವೆಲ್ಲ ನೋಡ್ತಾ ಇರ್ಬೋದು, ಇದರಲ್ಲಿ ನಮ್ಮ ಪ್ರೀತಿಯ ವಿಷ್ಣುವರ್ಧನ್ ಸರ್ ಅವರಿದ್ದಾರೆ. ಆ್ಯಂಡ್ ಅವ್ರನ್ನ ಮತ್ತೆ ನಮ್ಮ ಜೊತೆ ಇರೋ ಥರ ಮಾಡಿದ್ದಾರೆ ಈ ಪ್ರೊಡಕ್ಷನ್ ಕಂಪ್ನಿಯವರು. ಆ್ಯಂಡ್ ಇದನ್ನ ನಿರ್ದೇಶನ ಮಾಡಿರೋದು ಕೋಡಿ ರಾಮಕೃಷ್ಣ ಅವರು. ಅವರ 150ನೇ ಸಿನಿಮಾ ಇದು. ಆ್ಯಂಡ್ ಒನ್ ಬ್ಯೂಟಿಫುಲ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸ್ಪೆಷಾಲಿಟಿ ಅಬೌಟ್ ದಿಸ್ ಮೂವಿ ಇಸ್ ಫೇಸ್ ಮಾಸ್ಕಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಇದರಲ್ಲಿ. ನಿಮಗೆ ನಂಬಕ್ಕೆ ಆಗಲ್ಲ, ವಿಷ್ಣು ಸರು ನಮ್ಮ ಜೊತೆ ಇದ್ದಾರೆ ಅಂತಲೇ ಅನ್ನಿಸ್ಬೋದು ಈ ಸಿನಿಮಾ ನೀವು ನೋಡಿದಾಗ. ಯಾಕಂದರೆ ಅಷ್ಟು ಅದ್ಭುತವಾಗಿ ಇವರು ಗ್ರಾಫಿಕ್ಸ್ನ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಟು ವಾಚ್ ದಿಸ್ ಮೂವಿ ನಾಗರಹಾವು. ಸೊ ನೀವು ಅಷ್ಟೇ ವೆಯ್ಟ್ ಮಾಡ್ತಾರೆ. ಶೀಘ್ರದಲ್ಲೇ ಇದು ಥಿಯೇಟರ್ಸ್ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಮಸ್ತ ಕನ್ನಡ ಕಲಾವಿದರಿಗೆ ನಿಮ್ಮ ಮಾಸ್ಟರ್ ಮಾಡುವ ನಮಸ್ಕಾರಗಳು. ನಾಗರಹಾವು ವಿಷ್ಣು ಪಾಜಿಯವರ ಮೊದಲನೇ ಸಿನಿಮಾ ಹೇಗೋ ಮತ್ತೆ ಒಂದು ಗ್ರಾಫಿಕ್ಸ್ ಅವತಾರದಲ್ಲಿ ನಮ್ಮ ಮುಂದೆ 201ನೇ ಸಿನಿಮಾ ಆಗಿ ನಮ್ಮ ಮುಂದೆ ಬರ್ತಿದ್ದಾರೆ. ನಿಜಕ್ಕೂ ಇದು ತುಂಬಾ ಒಂಥರ ಸಂತೋಷ ಕೊಡ್ತಾ ಇರೋ ಒಂದು ವಿಷಯ. ಯಾಕಂದರೆ ಇಂಥ ಒಂದು ಹೈ ಬಡ್ಜೆಟ್ ಸಿನಿಮಾ ಮತ್ತು ಪ್ರೆಸೆಂಟ್ ಜನ್ರೇಷನ್ಗೆ ಮತ್ತು ಇಡೀ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಆಗಿ ಅದೇ ನಾಗರಹಾವು ಟೈಟ್ಲಲ್ಲಿ ಮತ್ತೆ ನಮ್ಮನ್ನೆಲ್ಲ ರಂಜಿಸೋದಕ್ಕೆ ನಮ್ಮ ಎದುರುಗಡೆ ಬರ್ತಿದ್ದಾರೆ. ಇದು ನಿಜಕ್ಕೂ ಒಂಥರ ಸಂತೋಷ ವಿಷಯ. ಸೊ ನಾನಂತೂ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಈ ಸಿನಿಮಾ ನೋಡಬೇಕು ಅಂತ. ಖಂಡಿತ ನೀವು ಎಲ್ಲ ಬರ್ತೀರಲ್ವಾ? ಬನ್ನಿ, ಚಿತ್ರಮಂದಿರದಲ್ಲಿ ಭೇಟಿಯಾಗೋಣ. ನಾಗರಹಾವು, ವಿಷ್ಣು ಪಾಜಿಯವರ 201ನೇ ಗರ್ಜನೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅಂದರೆ ವಿಷ್ಣುದಾದ ಅಂತ ಹೇಳ್ತಾರೆ, ಸಾಹಸ ಸಿಂಹ ಅಂತ ಹೇಳ್ತಾರೆ. ಅವ್ರು ಹೋದಾಗ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಆರ್ಟಿಸ್ಟ್ ಇರ್ಬೋದು, ಅಭಿಮಾನಿಗಳು ಇರ್ಬೋದು, ತುಂಬಾ ಬೇಜಾರಾಗಿರ್ಬೋದು. ಮತ್ತೆ ವಿಷ್ಣುದಾದ ಹುಟ್ಟು ಬರಬೇಕು ಅಂತ ಹೇಳ್ತಾ ಇದ್ರು. ಈಗ ಸಂದರ್ಭ ಬಂದಿದೆ. ವಿಷ್ಣುದಾದ ಮತ್ತೆ ಹುಟ್ಟು ಬರ್ತಾ ಇದ್ದಾರೆ. ನಾಗರಹಾವು, ಅಫ್ಕೋರ್ಸ್ ನಾಗರಹಾವು ಚಿತ್ರ ವಿಷ್ಣುವರ್ಧನ್ ಅವ್ರ ಲೈಫಲ್ಲಿ ಅತಿ ದೊಡ್ಡ ಹಿಟ್ಟಾಗಿ ನಿಂತ್ಕೊಂಡು ಈಗ ಅದೇ ನಾಗರಹಾವಲ್ಲಿ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡ್ತಿದ್ದಾರೆ. ಅಂದರೆ ಇದು ಬಹುಶಃ ಕನ್ನಡ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ಪ್ರಯತ್ನ. ಆ ಚಿತ್ರದಲ್ಲಿ
ಮತ್ತೆ ರೀಕ್ರಿಯೇಟ್ ಮಾಡಿ ಟೆಕ್ನಾಲಜಿನ ಬಳಸಿ ಆಲ್ಮೋಸ್ಟ್ 3 ವರ್ಷಗಳಿಂದ ಸತತವಾಗಿ ಪ್ರಯತ್ನಪಟ್ಟು ಒಂದು ಪ್ರಾಪರ್ ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವ್ರು ನೋಡಿದಂಗೆ ಡೈರೆಕ್ಟ್ ಮಾಡ್ತಾರೆ. ಇಡೀ ತಂಡಕ್ಕೆ ನಾಗರಹಾವು ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ಹೇಳ್ತಾರೆ. ನಮಸ್ಕಾರ, ನಾನಿಲ್ಲ ರೋಹಿತ್ ಆ್ಯಂಡ್ ನನ್ನ ವಾಯ್ಸ್ ಕೇಳಿರ್ತೀರ ಇನ್ನು ಮುಂದೆ ನೋಡ್ತಿರಲ್ಲ. ಬಟ್ ಈಗ ನಾವು ವಿಷ್ಣುವರ್ಧನ್ ಅವ್ರನ್ನ ನೋಡ್ತಾ ಬೆಳೆದಿದ್ದು. ಅವರ ಒಂದು ಚಿತ್ರ ಅಂದ್ರೆ ಅವ್ರ ನಮ್ಮ ಜೊತೆ ಇಲ್ಲ, ಬಟ್ ಅಂದ್ರೂ ಕೂಡ ಅವ್ರನ್ನ ಮತ್ತೊಮ್ಮೆ ನೋಡಬಹುದು ಅನ್ನೋ ಒಂದು ಫ್ಯಾಕ್ಟ್ ಏನಿದೆ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಎಕ್ಸೈಟಿಂಗ್. ಆ್ಯಂಡ್ 201st ಮೂವಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸೊ ವಿಷ್ಣು ಫ್ಯಾನ್ಸ್ ಯಾರು ಇದ್ರು ಎಲ್ಲರಿಗೂ 100% ಖುಷಿ ಕೊಡುವಂತ ವಿಷಯ. ಸೊ ಇದನ್ನ ನಮಗೋಸ್ಕರ ತರಬೇಕು ಅಂತ ಪ್ರಯತ್ನ ಪಡ್ತಿರೋ ನಾಗರಹಾವು ತಂಡದ ಎಲ್ಲ ಚಿತ್ರದ ಟೆಕ್ನಿಕಲ್ ಮೆಂಬರ್ಸ್ ಇರ್ಬೋದು ಅಥವಾ ಆರ್ಟಿಸ್ಟ್ಗಳು ಇರ್ಬೋದು, ಎಲ್ಲರಿಗೂ ಆಲ್ ದ ಬೆಸ್ಟ್. ಐ ಆಮ್ 100% ಶ್ಯೂರ್ ದಟ್ ವಿಷ್ಣು ಸರ್ ವಿಲ್ ರಾಕ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ವಿಶ್ವಾಸ್, ನನ್ನ ಹೆಂಡತಿ ಸ್ಫೂರ್ತಿ. ಸೊ ವಿಷ್ಣು ಸರ್ದು ಇದು 201ನೇ ಸಿನಿಮಾ. ಸೊ ನಾಗರಹಾವು ಎಲ್ರಿಗೂ ತುಂಬಾ ಫೇವ್ರೆಟ್ ಸಿನಿಮಾ, ಯಾರೂ ಮರೆಯೋಕ್ಕಾಗದಿರೋಂಥ ಸಿನಿಮಾ. ಸೊ ಈಗ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಡೆಫಿನೆಟ್ಲಿ ಏನಂತಾರೆ, ವಿಷ್ಣು ಸರ್ ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ಸ್ಕ್ರೀನ್ ಮೇಲೆ ನಮಗಾಗಿರ್ಬೋದು ಅಥವಾ ಅವರ ಕಟ್ಟ ಅಭಿಮಾನಿಗಳಿಗಾಗಿರ್ಬೋದು ವಿಷ್ಣು ಸರ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದು. ಸೊ ಆಲ್ ದ ಬೆಸ್ಟ್ ಟು ನಾಗರಹಾವು. ಕೋಡಿ ರಾಮಕೃಷ್ಣ ಸರ್ ನಿಮ್ಮೆಲ್ಲರಿಗೂ ಗೊತ್ತಾ ಇದೆ, ಇಸ್ ಅ ವೆರಿ ಫೇಮಸ್ ಡೈರೆಕ್ಟರ್ ಆ್ಯಂಡ್ ಅವರ ಒಂದು ಅದ್ಭುತವಾದ ಡೈರೆಕ್ಷನ್ ಕೂಡ ಈ ಸಿನಿಮಾದಲ್ಲಿರುತ್ತೆ. ಸೊ ನಮ್ಮಿಬ್ಬರ ಕಡೆಯಿಂದ ನಾಗರಹಾವು ಸಿನಿಮಾಗೆ ಆಲ್ ದಿ ಬೆಸ್ಟ್. ನಾನು ಕನ್ನಡ ಚಿತ್ರರಂಗದಲ್ಲಿ ಭಾಳ ಇಷ್ಟಪಡುವಂಥವ್ರು ಒಬ್ಬರು ಅಣ್ಣವರು, ಎರಡನೇದಾಗಿ ವಿಷ್ಣು ಸರ್. ನಾನು ಇವರ ಸಿನಿಮಾಗೂ ಕೂಡ ತುಂಬ ಸಿನಿಮಾಗಳಿಗೆ ಟಿಕೆಟ್ ಕೊಟ್ಟಿದ್ದೀನಿ. ನಾನು ಶಾಂತರ ಥಿಯೇಟರ್ ಬುಕಿಂಗ್ ಲಕ್ ಆಗಿದ್ದಾಗಿಂದನೂ ತುಂಬ ಇಷ್ಟಪಡುವಂಥ ನಟ. ಅದಲ್ಲದೆ ನಮ್ಮ ನಿರ್ದೇಶಕರಾದ ಕೋಡಿ ರಾಮಕೃಷ್ಣ ಅವರು 150ನೇ ಸಿನಿಮಾ ಇದು ಸಕ್ಸಸ್ ಆಗಲಿ. ಈ ಟೀಮ್ಗೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಸಕ್ಸಸ್ ಆಗಲಿ ಅಂತೇಳಿ ನಾನು ಅನುಭವವಾಗಿ ಹಾಕಂತೀನಿ. ಇಲ್ಲಿ ಆಲ್ ದಿ ಬೆಸ್ಟ್.